ಸ್ನೇಹಿತರೆ, 2024ರ ಎಲ್ಲಕ್ಕಿಂತ ದೊಡ್ಡದಾಗಿರುವ ಅಮಾವಾಸ್ಯೆ 8 ಫೆಬ್ರವರಿ ಸೋಮವಾರದ ದಿನ ಶುಭ ಮುಹೂರ್ತದಲ್ಲಿ ಬೀಳುವಂಥ ಸೋಮವತಿ ಅಮಾವಾಸ್ಯೆಯ ದಿನವನ್ನು ಅತ್ಯಂತ ಶುಭ ಮತ್ತು ತುಂಬಾ ವಿಶೇಷ ಅಂತ ತಿಳಿಯಲಾಗಿದೆ. ಇಂಥ ಸ್ಥಿತಿಯಲ್ಲಿ ನೀವು ಈ 3 ಸ್ಥಾನದಲ್ಲಿ ಗುಪ್ತವಾಗಿ ಉಪ್ಪನ್ನು ಇಟ್ಟುಬಿಡಿ. ಮೃತ್ಯುದಂಡ, ಪಿತೃದೋಷ ತಕ್ಷಣವೇ ದೂರ ಆಗುತ್ತವೆ. ನಿಮ್ಮ ಅದೃಷ್ಟ ಕೂಡ ಚಂದ್ರನ ರೀತಿ ಹೊಳೆಯುತ್ತದೆ. ತಾಯಿ ಲಕ್ಷ್ಮೀದೇವಿ ಕೂಡ ಓಡಿ ಓಡಿ ಬರುತ್ತಾರೆ. ಬಡವನು ಕೂಡ ಇಲ್ಲಿ ಶ್ರೀಮಂತ ವ್ಯಕ್ತಿ ಆಗುತ್ತಾನೆ. ಸ್ನೇಹಿತರೆ, ಉಪ್ಪು ಎಲ್ಲಕ್ಕಿಂತ ಬೇಗನೆ ಯಾಕೆ ಶ್ರೀಮಂತರನ್ನಾಗಿಸುತ್ತದೆ ಅಂತ ಗೊತ್ತಿದೆಯಾ? ಯಾಕೆ ಉಪ್ಪು ಹಣವನ್ನು ಚುಂಬಕದ ರೀತಿ ಎಳೆದುಕೊಳ್ಳುತ್ತದೆ? ಒಂದು ವೇಳೆ ನೀವೇನಾದರೂ ಇದರ ಹಿಂದಿರುವಂಥ ಸತ್ಯವನ್ನು ತಿಳಿದುಕೊಂಡ್ರೆ ನೀವು ಸಹ ಬೇಗನೆ ಕೋಟ್ಯಾಧಿಪತಿಗಳು ಆಗುವಿರಿ. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲು ನೀವು ಈ ವಿಷಯಗಳಲ್ಲಿ ನಂಬಿಕೆ ಇಡೋದು ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂದರೆ ನಂಬಿಕೆಯ ಮೇಲೆ ಈ ಜಗತ್ತು ನಡೆದಿದೆ. ನಂಬಿಕೆಯೇ ನಿಮ್ಮ ಸತ್ಯವೂ ಆಗಿದೆ. ನಂಬಿಕೆ ನಿಮ್ಮ ಶಕ್ತಿಯೂ ಆಗಿದೆ. ಸ್ನೇಹಿತರೆ, ಪ್ರಾಚೀನ ಕಾಲದಿಂದಲೂ ಜನರು ತಮ್ಮ ಮನೆಗಳಲ್ಲಿ ಉಪ್ಪನ್ನು ಬಳಸುತ್ತಾ ಬಂದಿದ್ದಾರೆ. ಉಪ್ಪು ನಮ್ಮ ಆಹಾರದ ಸ್ವಾದವನ್ನು ಹೆಚ್ಚಿಗೆ ಮಾಡೋದಷ್ಟೇ ಅಲ್ಲದೆ ಉಪ್ಪು ನಮಗೆ ಅಸಂಖ್ಯಾತ ಲಾಭಗಳನ್ನು ಕೊಡುತ್ತದೆ. ಮನುಷ್ಯನ ಶರೀರದ ಒಳಗಡೆ ಉಪ್ಪಿನ ಕೊರತೆ ಆದರೆ ಆ ಶರೀರವು ಯಾವಾಗ ಬೇಕಾದರೂ ಹಾಳಾಗಬಹುದು. ಮಾಹಿತಿಯ ಪ್ರಕಾರ ಉಪ್ಪು ಕೇವಲ ನಮ್ಮ ಜೀವನದ ಭಾಗವಷ್ಟೇ ಅಲ್ಲ, ಉಪ್ಪು ಬೇಗನೆ ನಮ್ಮನ್ನು ಕೋಟ್ಯಾಧೀಶರನ್ನಾಗಿಸುತ್ತದೆ. ಉಪ್ಪು ಚಮತ್ಕಾರಿಕ ರೂಪದಲ್ಲಿ ಲಾಭವನ್ನು ಕೊಡುತ್ತದೆ. ಉಪ್ಪಿನ ಒಳಗಡೆ ಸಕಾರಾತ್ಮಕ ಶಕ್ತಿಯ ಭಂಡಾರವೇ ಅಡಗಿದೆ. ಉಪ್ಪಿನ ಒಳಗಡೆ ಅದೆಷ್ಟೆಲ್ಲ ರಹಸ್ಯಗಳು ಅಡಗಿವೆಯೋ, ಒಂದು ವೇಳೆ ಅವುಗಳಲ್ಲಿ ಸ್ವಲ್ಪ ಆದರೂ ಮನುಷ್ಯನು ತಿಳಿದುಕೊಂಡರೆ ಯಾವಾಗ ಬೇಕಾದರೂ ಅವರು ಕೋಟ್ಯಾಧೀಶರಾಗಬಲ್ಲರು. ಉಪ್ಪಿನ ಬಗ್ಗೆ ಇರುವಂಥ ಕೆಲವು ಉಪಾಯಗಳು ಎಷ್ಟು ಫೇಮಸ್ ಆಗಿವೆ ಅಂದರೆ, ಯಾವ ಮನುಷ್ಯರು ಇವುಗಳನ್ನು ಮಾಡ್ತಾರೋ ಅವರು ಖಂಡಿತವಾಗಿ ತಮ್ಮ ಬಡತನವನ್ನು ದೂರ ಮಾಡಬಹುದು. ಬೇಗನೆ ಅವರು ಶ್ರೀಮಂತರಾಗಬಲ್ಲರು. ಉಪ್ಪಿನ ಈ ಉಪಾಯ ರಾತ್ರೋರಾತ್ರಿ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುತ್ತದೆ. ಸ್ನೇಹಿತರೆ, ಈ ಒಂದು ಮಾತನ್ನು ನೆನಪಿಟ್ಕೊಳ್ಳಿ. ಹೃದಯದಿಂದ ಮಾಡಿದಂಥ ಕಾರ್ಯ ಖಂಡಿತವಾಗಿ ಯಶಸ್ಸನ್ನು ನೀಡುತ್ತದೆ. ತಾಯಿ ಲಕ್ಷ್ಮೀದೇವಿಗೆ ಜೈಕಾರವನ್ನು ಹಾಕುತ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಒಳ್ಳೆಯ ಮನಸ್ಸಿನಿಂದ ನೀವು ಸಹ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಜೈ ಮಹಾಲಕ್ಷ್ಮಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಸ್ನೇಹಿತರೆ, ಯಾವುದೇ ದಿನ ಇರಲಿ, ಅಂದರೆ ರವಿವಾರ ದಿನ ಇರಲಿ, ಸೋಮವಾರದ ದಿನ ಇರಲಿ, ನೀವು ಯಾವುದೇ ಪರಿಸ್ಥಿತಿಗಳಲ್ಲಿ ಈ ಉಪಾಯವನ್ನು ಮಾಡಬಹುದಾಗಿದೆ. ತಕ್ಷಣವೇ ಇದು ನಿಮಗೆ ಫಲವನ್ನು ಕೊಡುತ್ತದೆ. ಈ ಉಪಾಯವು ನಿಮ್ಮ ಎಲ್ಲ ಮನಸ್ಸಿಚ್ಛೆಗಳನ್ನು ಈಡೇರಿಸುತ್ತದೆ. ನಿಮ್ಮ ಮನಸ್ಸಿಚ್ಛೆ ಏನೇ ಇದ್ದರೂ ಈ ಉಪಾಯದಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ನಿಮಗೆ ಇದನ್ನು ನಂಬಲು ಕಷ್ಟ ಆಗಬಹುದು. ಹಾಗಾದರೆ ತಡೆ ಯಾಕೆ? ಅದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿರಿ. ಇಲ್ಲಿ 100 ಗ್ರಾಂ ಉದ್ದಿನ ಬೇಳೆಗಳನ್ನು ತೆಗೆದುಕೊಳ್ಳಿರಿ, 50 ಗ್ರಾಂ ಅಕ್ಕಿ ಕಾಳುಗಳು, 50 ಗ್ರಾಂ ಒಣಗಿದ ಮೆಣಸಿನಕಾಯಿಗಳು, 1 ಪ್ಯಾಕೆಟ್ ಟಾಟಾ ಉಪ್ಪು, 100 ಗ್ರಾಂ ಸಾಸಿವೆ ಎಣ್ಣೆ ಮತ್ತು ಒಂದು ನೀರಿನ ಬಾಟಲ್. ಎಲ್ಲ ವಸ್ತುಗಳನ್ನು ನೀವು ಸೇರಿಸಿಕೊಂಡು ಇವುಗಳನ್ನು ಯಾವುದಾದ್ರೂ ಒಂದು ಕೈಚೀಲದಲ್ಲಿ ಹಾಕಿಕೊಂಡು ಯಾವುದಾದ್ರೂ ವೃದ್ಧ ಮಹಿಳೆ ಅಥವಾ ವೃದ್ಧ ಪುರುಷರಿಗೆ ಗುಪ್ತವಾಗಿ ಅವರಿಗೆ ಕೊಟ್ಟು ಬನ್ನಿರಿ. ಮರಳಿ ಸುಮ್ಮನೆ ಮನೆಗೆ ಬರಬೇಕು. ಆನಂತರ ಆಗುವಂಥ ಚಮತ್ಕಾರವನ್ನು ನೀವೇ ನೋಡಿರಿ. ಇದರಿಂದ ನಿಮ್ಮ ಭಾಗ್ಯೋದಯವೂ ಆಗುತ್ತದೆ. ನೌಕರಿ ಹಾಗೂ ವ್ಯಾಪಾರದಲ್ಲಿ ಉನ್ನತಿ ಆಗುತ್ತದೆ. ತಾಯಿ ಲಕ್ಷ್ಮೀದೇವಿ ಕೂಡ ಓಡಿಕೊಂಡು ಬರುತ್ತಾರೆ. ನಿಮ್ಮ ಮನೆಯಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಭಗವಂತನಾದ ಶನಿದೇವರು ನಿಮ್ಮ ಮೇಲೆ ತಮ್ಮ ಕೃಪಾದೃಷ್ಟಿಯನ್ನು ಹಾಕುವರು. ನಿಮ್ಮ ಗುರು ಗ್ರಹ ಕೂಡ ಶಕ್ತಿಶಾಲಿ ಆಗುತ್ತದೆ. ಇಲ್ಲಿಯ ತನಕ ನಿಮ್ಮ ಶುಕ್ರ ಗ್ರಹವು ಕೂಡ ಶಕ್ತಿಶಾಲಿ ಆಗುತ್ತದೆ. ಸ್ನೇಹಿತರೆ, ಈ ಉಪಾಯವು ಎಷ್ಟೆಲ್ಲ ಲಾಭಗಳನ್ನು ನಿಮಗೆ ಕೊಡುತ್ತದೆ ಅಂದರೆ ಇದರ ಬಗ್ಗೆ ನೀವು ಕಲ್ಪನೆ ಮಾಡಿಕೊಳ್ಳಲು ಸಹ ಸಾಧ್ಯವಿಲ್ಲ. ಇಲ್ಲಿ ಹಳೆಯದಾಗಿರುವಂಥ ಬಡತನ ಎಷ್ಟೇ ಇದ್ದರೂ ಕೇವಲ ಈ ಉಪಾಯವನ್ನು ಮಾಡೋದ್ರಿಂದ ದೂರ ಆಗುತ್ತದೆ. ಸ್ನೇಹಿತರೆ, ಈ ಉಪಾಯವನ್ನು ನಾವು ಕೂಡ ಖಂಡಿತವಾಗಿ ಮಾಡಿಸಿದ್ದೇವೆ. ಅವರಿಗೆಲ್ಲ ಪೂರ್ಣವಾದ ಲಾಭ ಸಿಕ್ಕಿದೆ. ಆದರೆ ಈ ಉಪಾಯವನ್ನು ನೀವು ಬೇರೆಯವರಿಗೆ ಹೇಳಿಕೊಂಡು ಮಾಡಬಾರದು, ಸುಮ್ಮನೆ ಗುಪ್ತವಾಗಿ ಮಾಡಬೇಕು. ಇಲ್ಲಿ ನಾವು ನಿಮಗೆ ತಿಳಿಸುವಂಥ ಸಾಮಗ್ರಿಗಳು ಒಂದು ರೀತಿಯಾಗಿ ಗಿಡಮೂಲಿಕೆಗಳು ಆಗಿವೆ. ಸ್ನೇಹಿತರೆ, ಇವುಗಳಲ್ಲಿ ಯಾವುದೇ ರೀತಿಯ ಸಾಮಗ್ರಿಗಳು ಮಿಸ್ ಆಗದಂತೆ ನೋಡಿಕೊಳ್ಳಿ. ಎಲ್ಲ ಸಾಮಗ್ರಿಗಳು ಪೂರ್ಣವಾಗಿ ಇರಬೇಕು. ಇದರಿಂದ ಯಾವತ್ತಿಗೂ ನಿಮಗೆ ನಷ್ಟ ಆಗೋದಿಲ್ಲ. ಯಾವ ಕಾರ್ಯವನ್ನು ನೀವು ಶುರು ಮಾಡ್ತೀರೋ ಅದರಲ್ಲಿ ಯಶಸ್ಸನ್ನು ಕಾಣ್ತೀರ. ಸಾಲದ ಸಮಸ್ಯೆಗಳು ಕೂಡ ಮಾಯವಾಗುತ್ತವೆ. ಈ ಉಪಾಯವನ್ನು ಖಂಡಿತವಾಗಿ ನಾವು ಕೂಡ ಮಾಡ್ತೀವಿ. ಹಾಗಾಗಿ ಖಂಡಿತವಾಗಿ ಒಮ್ಮೆ ನೀವು ಸಹ ಮಾಡಿ ನೋಡಿರಿ. ಇದು 100% ನಿಜ ಕೂಡ ಆಗಿದೆ. ಸ್ನೇಹಿತರೆ, ವಿದೇಶಿ ಜನರು ತಮ್ಮ ಕೈಗಳಿಂದ ಉಪ್ಪು ಕೆಳಗಡೆ ಬಿದ್ದಾಗ ಅಶುಭ ಅಂತ ತಿಳಿತಾರೆ. ಜ್ಯೋತಿಷದ ಅನುಸಾರವಾಗಿ ಉಪ್ಪನ್ನು ಚಂದ್ರ ಮತ್ತು ಶುಕ್ರನ ಪ್ರತಿನಿಧಿ ಅಂತ ತಿಳಿಯಲಾಗಿದೆ. ಉಪ್ಪನ್ನು ನೀವು ಯಾವುದಾದ್ರೂ ಸ್ಟೀಲ್ ಆಗಲಿ ಕಬ್ಬಿಣದ ಲೋಟದಲ್ಲಿ ಇಟ್ಟರೆ ಇದು ಚಂದ್ರ ಮತ್ತು ಶನಿಯ ಮೇಲನ ಆಗುತ್ತದೆ.
ಇದು ಘಾತಕ ಅಂತ ಹೇಳಬಹುದು. ಇಲ್ಲಿಯ ತನಕ ನೀವು ಕಂಗಾಲಾಗಬಹುದು. ಇದು ರೋಗ ಮತ್ತು ಶೋಕಕ್ಕೆ ಕಾರಣ ಕೂಡ ಆಗುತ್ತದೆ. ಮರೆತರೂ ಸಹ ನೀವು ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಡಬಾರದು. ಯಾವತ್ತಿಗೂ ಉಪ್ಪನ್ನು ಗಾಜಿನ ಡಬ್ಬಿಯಲ್ಲಿ ಇಡಬೇಕು. ಇದನ್ನು ಅತ್ಯಂತ ಶುಭ ಅಂತ ತಿಳಿಯಲಾಗಿದೆ. ಯಾವಾಗ ವ್ಯಕ್ತಿಯು ಉಪ್ಪನ್ನು ಪ್ಲಾಸ್ಟಿಕ್ ಆಗಲಿ ಕಬ್ಬಿಣದ ಪಾತ್ರೆಗಳಲ್ಲಿ ಸ್ಟೀಲ್ ಪಾತ್ರೆಗಳಲ್ಲಿ ಇಡ್ತಾರೋ ಅಂಥವರು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸ್ತಾರೆ. ಇಲ್ಲಿ ಚಂದ್ರ ಮತ್ತು ಶನಿದೇವರು ಸಿಟ್ಟಾಗುವರು. ಸ್ನೇಹಿತರೆ, ಯಾವಾಗ ಆಹಾರದಲ್ಲಿ ಉಪ್ಪಿನ ಕೊರತೆ ಆಗಿರುತ್ತದೆಯೋ ಆಗ ಸ್ವಲ್ಪ ಉಪ್ಪನ್ನು ತೆಗೆದುಕೊಂಡು ಮೇಲಕ್ಕೆ ನೀವು ಹಾಕ್ತೀರಾ, ಉಳಿದಿರುವುದನ್ನು ಎಸೆದು ಬಿಡ್ತೀರಾ. ಆದರೆ ಈ ರೀತಿ ಮಾಡೋದು ಅತ್ಯಂತ ಅಶುಭ ಅಂತ ತಿಳಿಯಲಾಗಿದೆ. ಉಪ್ಪು ನೆಲಕ್ಕೆ ಬೀಳೋದು ಒಳ್ಳೆಯದಲ್ಲ ಅಂತ ತಿಳಿಯಲಾಗಿದೆ. ಉಪ್ಪನ್ನು ಕೆಳಗೆ ಬೆಳೆಸಿದ್ರೆ ಚಂದ್ರ ಮತ್ತು ಶುಕ್ರ ದುರ್ಬಲ ಆಗ್ತಾರೆ. ಇದರಿಂದ ತಾಯಿ ಲಕ್ಷ್ಮೀದೇವಿ ಕೂಡ ಬಿಟ್ಟೋಗ್ತಾರೆ. ಇಡೀ ಜೀವನ ನೀವು ಬಡತನವನ್ನು ಎದುರಿಸಬೇಕಾಗುತ್ತದೆ. ಹಾಗಾಗಿ ಉಪ್ಪಿಗೆ ನೀವು ಗೌರವವನ್ನು ಕೊಡಬೇಕು. ಸ್ನೇಹಿತರೆ, ಉದ್ದರಿಯಾಗಿ ಬೇರೆಯವರ ಉಪ್ಪನ್ನು ತಿನ್ನಬಾರದು. ಯಾವತ್ತಿಗೂ ಉಪ್ಪನ್ನು ನೀವು ಹಣ ಕೊಟ್ಟು ಖರೀದಿ ಮಾಡಬೇಕು. ಇದರಿಂದ ನಿಮ್ಮ ಚಂದ್ರ ಮತ್ತು ಶನಿಯು ಶಕ್ತಿಶಾಲಿ ಆಗ್ತಾರೆ. ಶಾಸ್ತ್ರಗಳ ಅನುಸಾರವಾಗಿ ಸಾಯಂಕಾಲ ನೀವು ಬೇರೆಯವರ ಬಳಿಯಿಂದ ಉಪ್ಪನ್ನು ಪಡೆಯಬಾರದು ಮತ್ತು ಬೇರೆಯವರಿಗೆ ಕೊಡಬಾರದು. ಒಂದು ವೇಳೆ ಈ ತಪ್ಪು ನಡೆದರೆ ನಿಮ್ಮ ಮನೆಯ ಸುಖ ಸಮೃದ್ಧಿ ಹೊರಟೋಗುತ್ತದೆ. ಸ್ನೇಹಿತರೆ, ನೆಲ ಒರೆಸುವಂಥ ನೀರಿನಲ್ಲಿ ಗುರುವಾರವನ್ನು ಬಿಟ್ಟು ಬೇರೆ ದಿನಗಳಲ್ಲಿ ನೆಲವನ್ನು ಒರೆಸುವಂಥ ನೀರಿಗೆ ಉಪ್ಪನ್ನು ಹಾಕಿ ನೆಲವನ್ನು ಒರೆಸಿದ್ರೆ ಮನೆಯಲ್ಲಿ ಅದೆಷ್ಟೇ ಕೆಟ್ಟ ಶಕ್ತಿಗಳಿದ್ದರೂ ಎಲ್ಲ ನಕಾರಾತ್ಮಕ ಶಕ್ತಿಗಳು ನಾಶ ಆಗುತ್ತವೆ. ಸಕಾರಾತ್ಮಕ ಶಕ್ತಿಯ ಸಂಚಾರ ಆಗುತ್ತದೆ. ವಾರದಲ್ಲಿ ಒಂದೆರಡು ದಿನ ಆದರೂ ನೆಲ ಒರೆಸುವಂಥ ನೀರಿಗೆ ಉಪ್ಪನ್ನು ಸೇರಿಸಿ ನೆಲ ಒರೆಸಬೇಕು. ಆದರೆ ಒಂದು ಮಾತನ್ನು ನೆನಪಿಡಿ, ಮಧ್ಯಾಹ್ನ ಆದ ನಂತರ ಉಪ್ಪನ್ನು ಸೇರಿಸಿದ ನೀರಿನಿಂದ ನೆಲವನ್ನು ಒರೆಸಬಾರದು. ಈ ರೀತಿ ಮಾಡಿದಾಗ ಮನೆಯಲ್ಲಿ ಅಲಕ್ಷ್ಮಿಯ ವಾಸವೂ ಆಗುತ್ತದೆ. ಯಾರ ಮನೆಯಲ್ಲಿ ಮುಂಜಾನೆ ತಮ್ಮ ಮನೆಯನ್ನು ಸ್ವಚ್ಛಗೊಳಿಸುತ್ತಾರೋ ಅಂಥ ಮನೆಯಲ್ಲಿ ಮಾತ್ರ ತಾಯಿ ಲಕ್ಷ್ಮೀದೇವಿ ನೆಲೆಸುತ್ತಾರೆ. ಶಾಸ್ತ್ರಗಳ ಅನುಸಾರವಾಗಿ ಸೂರ್ಯೋದಯಕ್ಕೂ ಮುನ್ನ ಮನೆಯ ದ್ವಾರವನ್ನು ತೆರೆಯಬೇಕು. ಇಲ್ಲವಾದರೆ ತಾಯಿ ಲಕ್ಷ್ಮಿ ಮನೆಯ ಒಳಗಡೆ ಪ್ರವೇಶ ಮಾಡೋದಿಲ್ಲ. ಯಾರ ಮನೆಯೋ ಸೂರ್ಯ ಉದಯಿಸುವ ಮುನ್ನ ತೆರೆದಿರುತ್ತದೆಯೋ ಅವರ ಮನೆಗೆ ತಾಯಿ ಲಕ್ಷ್ಮೀದೇವಿ ಪ್ರವೇಶ ಮಾಡುತ್ತಾರೆ. ಸ್ನೇಹಿತರೆ, ಮಾಟ ಮಂತ್ರದಂಥ ಕೆಟ್ಟ ಶಕ್ತಿಗಳಾಗಲಿ ಕೆಟ್ಟ ದೃಷ್ಟಿ ದೋಷಗಳಿರಬಹುದು. ಕೇವಲ ಈ ಉಪಾಯವನ್ನು ಮಾಡುವುದರಿಂದ ಕೇವಲ 2 ನಿಮಿಷದಲ್ಲಿ ನಷ್ಟ ಆಗುತ್ತವೆ. ಉಪ್ಪಿನ ಈ ಒಂದು ಉಪಾಯವನ್ನು ಖಂಡಿತವಾಗಿ ನೀವು ಮಾಡಿರಿ. ಇಲ್ಲಿ ಸ್ವಲ್ಪ ನೀವು ಉಪ್ಪನ್ನು ತೆಗೆದುಕೊಳ್ಳಿರಿ. ಸ್ವಲ್ಪ ಹಿಟ್ಟನ್ನು ತೆಗೆದುಕೊಳ್ಳಬೇಕು. 7 ಒಣ ಮೆಣಸಿನಕಾಯಿಗಳನ್ನು ತೆಗೆದುಕೊಳ್ಳಿರಿ. ಅವುಗಳಲ್ಲಿ ಕಡ್ಡಿ ಇರಬೇಕು, ಮುರಿದಿರಬಾರದು. ಒಂದು ಕಟ್ಟಿಗೆ ಇದ್ದಲಿನ ತುಂಡನ್ನು ತೆಗೆದುಕೊಳ್ಳಿ. ನಂತರ ಸ್ವಲ್ಪ ಅರಿಶಿನ ಪುಡಿಯನ್ನು ತೆಗೆದುಕೊಳ್ಳಿರಿ. ಈ ಎಲ್ಲ ವಸ್ತುಗಳನ್ನು ಸೇರಿಸಿ ಒಂದು ಹಾಳೆಯಲ್ಲಿ ಕಟ್ಟಿ ಹಾಕಬೇಕು. ಯಾರ ಮೇಲೆ ದೃಷ್ಟಿ ಅಂಟಿಕೊಂಡಿರುತ್ತದೆಯೋ ಅವರ ತಲೆಯ ಮೇಲೆ 7 ಬಾರಿ ತಿರುಗಿಸಬೇಕು. ಆನಂತರ ಗುಪ್ತವಾಗಿ ಬೆಂಕಿಯಲ್ಲಿ ಅದನ್ನು ಸುಟ್ಟು ಹಾಕಿರಿ. ಅಥವಾ ಮನೆಯಲ್ಲಿಯೇ ಯಾವುದಾದ್ರೂ ಪಾತ್ರೆಯಲ್ಲಿ ಅಗ್ನಿಯನ್ನು ಹಾಕಿ ಅದರಲ್ಲಿ ಸುಟ್ಟು ಬಿಡಿ. ನಂಬಿಕೆ ಇಡಿ, ಕೇವಲ 1 ನಿಮಿಷದಲ್ಲಿ ಎಲ್ಲ ಕೆಟ್ಟ ದೃಷ್ಟಿಗಳು ನಾಶ ಆಗುತ್ತವೆ. ಪ್ರಾಚೀನ ಕಾಲದಿಂದ ಹಳ್ಳಿಗಳಲ್ಲೂ ಸಹ ಜನರು ಈ ಉಪಾಯಗಳನ್ನು ಮಾಡ್ತಾ ಬಂದಿದ್ದಾರೆ. ಇದು 100% ತನ್ನ ಕಾರ್ಯವನ್ನು ಮಾಡುತ್ತದೆ. ಇದರಿಂದ ನಿಮ್ಮ ಮನಸ್ಸಿಚ್ಛೆಗಳು ಕೂಡ ಪೂರ್ತಿಯಾಗುತ್ತವೆ. ಯಾಕಂದರೆ ದೃಷ್ಟಿಯಿಂದ ಕಲ್ಲು ಕೂಡ ಒಡೆದೋಗುತ್ತದೆ ಅಂತ ಹೇಳ್ತಾರೆ. ನೀವಂತೂ ಸಾಮಾನ್ಯವಾದ ಮನುಷ್ಯರಾಗಿದ್ದೀರಾ. ಈ ಉಪಾಯವು ಕೆಟ್ಟ ದೃಷ್ಟಿಗಳನ್ನು ತುಂಬಾ ದೂರ ಇಡುತ್ತದೆ. ಮಲಗುವಂಥ ಸಮಯದಲ್ಲಿ ತಲೆದಿಂಬಿನ ಕೆಳಗಡೆ ಉಪ್ಪನ್ನು ಇಟ್ಟು ಮಲಗಿದ್ರೆ ಇಲ್ಲಿ ನಿಮ್ಮ ಸುತ್ತಮುತ್ತಲು ಅದೆಷ್ಟೆಲ್ಲ ನಕಾರಾತ್ಮಕ ಶಕ್ತಿಗಳಿರುತ್ತವೆಯೋ ಅವುಗಳನ್ನೆಲ್ಲ ಇದು ತನ್ನೊಳಗೆ ಎಳೆದುಕೊಂಡು ನಾಶ ಮಾಡುತ್ತದೆ. ಮುಂಜಾನೆ ಸಮಯ ಆನಂದಕರವಾದ ಜೀವನವನ್ನು ನೀವು ನಡೆಸುವಿರಿ. ಯಾವಾಗ ನೀವು ಮಲಗಲು ಹೋಗಿರ್ತೀರೋ ಆಗ ಕಪ್ಪು ಬಣ್ಣದ ಬಟ್ಟೆಯಲ್ಲಿ ಉಪ್ಪನ್ನು ಕಟ್ಟಿ ಇಡಬೇಕು. ಸ್ನೇಹಿತರೆ, ವಿಶೇಷವಾಗಿ ಶನಿವಾರದ ದಿನ ಉಪ್ಪನ್ನು ದಾನ ಮಾಡುವುದು ಮಂಗಳಕಾರಿ ಅಂತ ತಿಳಿಯಲಾಗಿದೆ. ಇದರಿಂದ ಎಲ್ಲ ನವಗ್ರಹಗಳ ತೊಂದರೆ ದೂರ ಆಗುತ್ತದೆ. ಶನಿದೇವರ ವಿಶೇಷವಾದ ಆಶೀರ್ವಾದವೂ ಸಿಗುತ್ತದೆ. ಸ್ನೇಹಿತರೆ, ಒಳ್ಳೆಯ ಮನಸ್ಸಿನಿಂದ ತಾಯಿ ಲಕ್ಷ್ಮೀದೇವಿಯನ್ನು ನಿಮ್ಮ ಮನೆಯ ಒಳಗಡೆ ಬರಮಾಡಿಕೊಳ್ಳಲು ನಿಮಗೆ ಇಷ್ಟ ಇದ್ದರೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಅಥವಾ ಜೈ ಮಹಾಲಕ್ಷ್ಮಿ ಅಂತ ಬರೆಯಿರಿ. ಜೊತೆಗೆ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.